ನಿನ್ನೆ ಬೆಳಿಗ್ಗೆ ನಮ್ಮ ಕಂಟ್ರೋಲ್ ರೂಮ್ಗೆ ಕಾಲ್ ಇಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ನಮ್ಮ ನಿನ್ನೆ ಬಂದೋಬಸ್ತ್ ನಾವು ಬಂದೋಬಸ್ತ್ ನಡುವೆದಲ್ಲಿ ಒಂದು ಕಾಲ್ ಬಂತು. ಆ ಕಾಲ್ ಪ್ರಕಾರ ಒಂದು ಬಾಂಬ್ ಇಟ್ಟಿದ್ದೀನಿ ಅಂತ ಅವರು ಮಾಹಿತಿ ಕೊಟ್ಟರು. ಅದಾದ್ಮೇಲೆ ಡಿಟೇಲ್ ಆಗಿ ಅವರು ಅದು ಕಾಲ್ದು ಎಲ್ಲಿಂದ ಬಂತು, ಯಾರು ಮಾಡಿದ್ರು, ಅದಾದ್ಮೇಲೆ ಒಬ್ಬ ಜನಕ್ಕೆ ನಾವು ಡಿಟೇಲ್ ಕೊರಮೂರು ಲಿಮಿಟ್ಸ್ ಅವರು ಪೊಲೀಸ್ ಅವರು ನಿನ್ನೆಯಿಂದ ಇಲ್ಲಿವರೆಗೆ ಕ್ವೆಶ್ಚನ್ ಮಾಡಿದರು. ಸದ್ಯಕ್ಕೆ ಅವ್ರಿಗೆ ಡಿಟೇಲ್ ಮಾಡಿ ನಾವು ಇನ್ನೊಂದು ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅವ್ರು ಹೇಳೋ ಪ್ರಕಾರ ಒಂದು ನಾವು ಬಾಂಬ್ ಇಟ್ಟಿದ್ದೀವಿ ಅಂತ, ಆದರೆ ನಮ್ಮದು ಇದುವರೆಗೆ ವೆರಿಫಿಕೇಶನ್ ಪ್ರಕಾರ ಅವ್ರದ್ದು ಏನನ್ನು ಈ ಥರ ನಮಗೆ ಹ್ಯಾಬಿಟ್ ಇತ್ತು. ಸುಮಾರು ಟೈಮ್ ಅವ್ರು ಬೇರೆ ಬೇರೆ ಕಡೆ ಕರೆ ಮಾಡಿದ್ದಾರೆ, ಮೊಬೈಲ್ ಫೋನಲ್ಲಿ ಗೊತ್ತಾಗ್ತದೆ, ಮೆಸೇಜಸ್ ಆಗಿದೆ. ಸೊ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಯಾಕೆ ಈ ಥರ ಮಾಡಿದ್ದಾರೆ. ಬಟ್ ಆಸ್ ಆಫ್ ನಾವು ಇದು ಒಂದು ಹೋಕ್ಸ್ ಕಾಲ್. ಪರ್ಟಿಕ್ಯುಲರ್ ಆಗಿ ಯಾವ ಏರಿಯಾದಲ್ಲಿ ಏನು ಐಟಮ್ ಇಲ್ಲ, ಯಾವುದು ಅಂತ ಯಾವುದು ನಾವು ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ನಿಮ್ಗೆ ಏನು ಮಾಹಿತಿ ಇದೆ ಎಲ್ಲ, ಯಾಕಂದ್ರೆ ಅವರು ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರು. ಅದ್ರ ಟೆಕ್ನಿಕಲ್ ಆದಾದ್ಮೇಲೆ ನಮ್ಮ ಟೀಮ್ಸ್ ಅವರು, ಬೇರೆ ಬೇರೆ ಟೀಮ್ಸ್ ಅವರು ತಕ್ಷಣ ವ್ಯಕ್ತಿಗೆ 1 hour ನಾವು ಅರೆಸ್ಟ್ ಮಾಡಿ ಡಿಟೇನ್ ಲೊಕೇಶನ್ ಗೊತ್ತಾಗಿ ಅವ್ರಿಗೆ ನಾವು ಟ್ರೇಸ್ ಮಾಡಿದ್ದೀವಿ. ಟ್ರೇಸ್ ಮಾಡಿದ್ಮೇಲೆ ನಮ್ಮ DCP ಸೌತ್ ಈಸ್ಟ್ ಮತ್ತು ನಮ್ಮ SCCB ಟೀಮ್ ಮತ್ತು ನಮ್ಮ ಬೇರೆ ಬೇರೆ ಟೀಮ್ಸ್ ಕೂಡ ಅವರು ಪರಿಶೀಲನೆ ಮಾಡ್ತಾ ಇದ್ರು. ಅವ್ರು ಹೇಳೋ ಪ್ರಕಾರ ನಾವು ಬಾಂಬ್ ಇಟ್ಟಿದ್ದೀವಿ. ಬಟ್ ಇಂಥ ಮಾಹಿತಿ, ಫಾಲ್ಸ್ ಇನ್ಫಾರ್ಮೇಶನ್ ಮತ್ತು ಥ್ರೆಟ್ ಮಾಡೋದು, ಬುಕ್ಸ್ ಕಾಲ್ ಮಾಡೋದು, ಅದು ಎಲ್ಲ ಒಂದು ಸೀರಿಯಸ್ ಅಫೆನ್ಸ್ ಇದೆ. ಆ ನಿಟ್ಟಿನಲ್ಲಿ ನಾವು ಮೆಂಟಲಿ ಡಿಸಾರ್ಡರ್ ಈ ಥರದ್ದು ಏನಾರು ಇದ್ದಾನೆ, ಹಿಂದೆ ಯಾವ್ದಾದ್ರು ಮಾಡಿದ್ದಾನ, ಅವ್ರ ಪೇರೆಂಟ್ಸ್ ಜೊತೆ ಇದ್ದಾನೆ, ಒಬ್ಬನೇ ಇದ್ದಾನೆ? ಇಲ್ಲ, ಗರ್ಭೂರ್ಲ ಲಿಮಿಟ್ಸಲ್ಲಿ ವಾಸ ಮಾಡ್ತಿರೋ ಅವ್ರ ಫ್ಯಾಮಿಲಿ ಇದೆ, ಅದು ಬೇರೆ ವಿಷಯ ಇದೆ. ಬಟ್ ಮೆಂಟಲ್ ಕಂಡೀಷನ್ ಬಗ್ಗೆ ನಾವು ಡಾಕ್ಟರ್ಸ್ಗೆ ಅವ್ರದ್ದು ಹಳೆ ರೆಕಾರ್ಡ್ಸ್ಗಳನ್ನು ತಗೊಂಡಿದ್ದೇವೆ. ಕೆಲವು ಟ್ರೀಟ್ಮೆಂಟ್ ಅಲ್ಲಿ ಇದ್ದಂತ ನಮಗೆ ಮಾಹಿತಿ ಬರ್ತಾ ಇದೆ. ಯಾರು ಸಂಬಂಧಪಟ್ಟ ಡಾಕ್ಟರ್ ಅವ್ರ ಬಗ್ಗೆ ಅವ್ರಿಗೆ ಪರಿಶೀಲನೆ ಕೂಡ ನಾವು ಹೇಳ್ತೀವಿ, ಡೀಟೇಲ್ಸ್ ಇದ್ದು. ಅದಕ್ಕೋಸ್ಕರ ನಾವು ಪೊಲೀಸ್ ಕಸ್ಟಡಿ ತಗೊಳ್ತೇವೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.